ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಗುರುವಾರದ ಲಾಗ್ ಇರ್ತದೆ. ಬೆಳಗ್ಗೆ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ರಂಗೋಲಿಯನ್ನು ಹಾಕಿದೆ. ಆಮೇಲೆ ದೇವ್ರ ಪೂಜೆನೂ ಕೂಡ ಮಾಡ್ತಾ ಇದ್ದೀನಿ. ಇವಾಗ ದೇವರಿಗೆ ದೀಪವನ್ನು ಹಚ್ಚಿ ಉದ್ದಿನ ಕಡ್ಡಿಯನ್ನು ಬೆಳಗ್ತೀನಿ. ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ನೋಡ್ತಾ ಇದ್ದೀರಿ. ಇವಾಗ ದೇವ್ರ ಪೂಜೆನೂ ಮುಗೀತು. ಸ್ವಲ್ಪ ಬಿಸಿನೀರು ಕಾಯಲಿಕ್ಕೆ ಇಟ್ಟಿದ್ದೀನಿ. ಯಾರಾದರೂ ವೆಯ್ಟ್ ಲಾಸ್ ಮಾಡೋರಿದ್ದರೆ ಡೈಲಿ 1 ಗ್ಲಾಸು ಬಿಸಿನೀರನ್ನು ಕುಡಿಬೋದು. ಅದರಲ್ಲಿ ಬೇಕಂದರೆ ಸ್ವಲ್ಪ ಜೇನುತುಪ್ಪನ ಹಾಕ್ಕೊಂಡು ಕುಡಿಬೋದು, ಇಲ್ಲಾಂದರೆ ಲಿಂಬೆ ರಸವನ್ನು ಹಾಕ್ಕೊಂಡು ಕುಡಿಬೋದು. ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ. ನಾನು ಡೈಲಿ ಬಿಸಿನೀರನ್ನು ಕುಡಿತೀನಿ. ಯಾಕೆಂತಂದರೆ ಇದು ಆರೋಗ್ಯಕ್ಕೆ ಒಳ್ಳೆಯದು. ಬೆಳಗ್ಗೆ ಎದ್ದು ಬಿಸಿನೀರನ್ನು ಕುಡಿಬೇಕು. ಅದಕ್ಕೆ ನಾನು ಡೈಲಿ ಕುಡಿತಾ ಇದ್ದೀನಿ. ಹಾಗೆ ನಾನು ಇವತ್ತು ನಾಷ್ಟಕ್ಕೆ ಅಂತ ಶಾಬು ಕಿಚಡಿನ ಮಾಡಿದ್ದೆ. ಎಲ್ಲರೂ ಇವತ್ತು ಇದನ್ನೇ ನಾಷ್ಟ ಮಾಡಿದ್ವಿ. ಸೂಪರ್ ಆಗಿತ್ತು. ಇದ್ರ ವಿಡಿಯೋನು ಕೂಡ ನಾನು ಮಾಡಿದ್ದೀನಿ ಸಪ್ರೇಟಾಗಿ, ನೀವು ನೋಡ್ಬೋದು. ಶಾಬು ಬಗರಂತೂ ತುಂಬ ಚೆನ್ನಾಗಿತ್ತು. ಬಗರನ್ನು ಕೂಡ ಅಂತಾರೆ ಇದಕ್ಕೆ. ಸೂಪರ್ ಆಗಿತ್ತು. ಹಾಗೆ ಸ್ವಲ್ಪ ಇವತ್ತು ಗುರುವಾರ ಇರೋದ್ರಿಂದ ಇಲ್ಲೇ ನಾವು ಸಾಯಿ ಮಂದಿರಕ್ಕೆ ಹೋಗಿದ್ವಿ. ಸಾಯಿ ಮಂದಿರಕ್ಕೆ ಹೋಗಿ ಸ್ವಲ್ಪ ಎಲ್ಲ ದೇವರ ದರ್ಶನವನ್ನು ಮಾಡಿಕೊಂಡು ಪ್ರಸಾದವನ್ನು ಕೂಡ ತೆಗೆದುಕೊಂಡ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಗಾರ್ಡನ್ ಇರೋದ್ರಿಂದ ಅಲ್ಲಿ ಗಾರ್ಡನ್ದಲ್ಲಿ ಸ್ವಲ್ಪ ಸುತ್ತಾಡಿದ್ವಿ. ಪ್ರತಿ ಗುರುವಾರಂತೂ ಇಲ್ಲಿ ಬಹಳಷ್ಟು ಜನ ಸಂಜೆ ಹೊತ್ತು ಬರ್ತಿರ್ತಾರೆ. ನಾವು ಬೆಳಗ್ಗೆನೇ ಹೋಗಿದ್ವಿ. ಬಹಳಷ್ಟು ಜನನು ಕೂಡ ಇಲ್ಲಿ ಸಾಯಿ ಮಂದಿರಕ್ಕೆ ಬಂದು ತಮ್ಮ ಆಸೆಗಳನ್ನೆಲ್ಲ ಈಡೇರಿಸುವಂಥ ದೇವರಲ್ಲಿ ಬೇಡ್ಕೊಳ್ತಾರೆ. ಓಕೆ ಫ್ರೆಂಡ್ಸ್, ನಿಮಗೂ ಸಾಯಿಬಾಬಾ ಒಳ್ಳೇದು ಮಾಡಲಿ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.